ಶೇಷ ಅನ್ನೋ ಸಿನಿಮಾ ಈಗಾಗಲೇ ಟೀಸರ್ ಹಾಗೂ ಟ್ರೈಲರ್ ಮೂಲಕ ಸಾಕಷ್ಟು ಸೌಂಡನ್ನು ಮಾಡಿ ಇನ್ನೇನು ತೆರೆಗೆ ಸಿದ್ಧ ಆಗಿದೆ. ಕನ್ನಡ ಹಾಗೂ ಮಲಯಾಳಂನಲ್ಲಿ ಈಗ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದ್ದು, ಸಿನಿಮಾದ ನಿರ್ಮಾಪಕರಾದ ಉಮೇಶ್ ತಿಮ್ಮೇಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸಿನಿಮಾ 2 ಭಾಷೆಯಲ್ಲಿ ತೆರೆಗೆ ತರೋದಕ್ಕೆ ಸಿದ್ಧತೆ ನಡೆದಿದೆ. ಈಗಾಗಲೇ ಟ್ರೈಲರ್ ಮತ್ತು ಟೀಸರ್ಗೂ ಕೂಡ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ. ಸೊ ಶೇಷ ಅಂದ್ರೇನು, ಶೇಷದ ವಿಶೇಷತೆಗಳೇನಿದೆ? ಓಕೆ, ಒಳ್ಳೆ ಪ್ರಶ್ನೆ, ತುಂಬ ಚೆನ್ನಾಗಿ ಕೇಳಿದರೆ. ಶೇಷದ ವಿಶೇಷತೆ ಏನು? ಓಕೆ, ನೀವು ಹೇಳಿದಾಗೆ ಟೀಸರ್ ಹಾಗೂ ಟ್ರೈಲರ್ಗೆ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಹೌದು, ಹಾಗೂ ಚಿತ್ರ 2 ಭಾಷೆಯಲ್ಲಿ ಸಂಪೂರ್ಣಗೊಂಡು ಬಿಡುಗಡೆಗೆ ತಯಾರಾಗಿದೆ. ಇದೇ ಶುಕ್ರವಾರ 6ನೇ ತಾರೀಕು ಕನ್ನಡ ಮಲಯಾಳಂ 2 ಭಾಷೆಯಲ್ಲಿ 2 ರಾಜ್ಯಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ಈ ಚಿತ್ರದ ವಿಶೇಷತೆ ಏನಂತ ಹೇಳಿದ್ರೆ, ಇದು ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ ಮೂವಿ. ನಮ್ಮ ಕನ್ನಡದ ಚಿತ್ರಗಳು ಏನು ಬರ್ತಾ ಇದೆ ಇತ್ತೀಚೆಗೆ, ಅದರಲ್ಲಿ ಈ ಥರ ಒಂದು ಥ್ರಿಲ್ಲರ್ ಕಾನ್ಸೆಪ್ಟು ಸ್ವಲ್ಪ ಕಡಿಮೆ, ಬರ್ತಾಯಿಲ್ಲ ಅಂತ ಹೇಳ್ತಲ್ಲ, ಕಡಿಮೆ. ಹಾಗಾಗಿ ನಾವು ಈ ಪೊಲೀಸಲ್ಲೇ ಒಂದು ಕ್ರೈಮ್ ಥ್ರಿಲ್ಲರ್ ಒಂದು ಸಬ್ಜೆಕ್ಟನ್ನು ಎತ್ಕೊಂಡು ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ಸ್ ಅಡಿಯಲ್ಲಿ ಈ ಒಂದು ಚಿತ್ರವನ್ನು ಕನ್ನಡ ಹಾಗೂ ಮಲಯಾಳಂ 2 ಭಾಷೆಯಲ್ಲಿ ಬೈಲ್ಯಾಂಗ್ವೇಜ್ ದ್ವಿಭಾಷೆ ಅಂದರೆ 2 ಭಾಷೆಯಲ್ಲಿ ಶೂಟ್ ಆಗಿದೆ. ನೀವು ಸಾಮಾನ್ಯವಾಗಿ 2 ಟೈಮ್ ಶೂಟ್ ಮಾಡಿದ್ದೀವಿ, ಒಂದೇ ಸಬ್ಜೆಕ್ಟು ಬಟ್ 2 ಟೈಮ್ ಶೂಟ್ ಮಾಡಿದ್ದೀವಿ. ಸಾಮಾನ್ಯವಾಗಿ ಒಂದು ಇದು ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಡಬ್ ಮಾಡೋದು ಸಾಮಾನ್ಯ ಇದೆ. ಹಂಗೆ ಮಾಡಿದ್ರೆ ಸ್ವಲ್ಪ ಖರ್ಚು ಕಡಿಮೆ, ಬಟ್ ನಾವು ನಮ್ಮ ಜನಕ್ಕೆ ಹೌದು. ಆದರೆ ಇದು ಏನಂದರೆ ಮೂಲತಃ ಮೊದಲು ಇದನ್ನು ಮಲಯಾಳಂಗೆ ಈ ಸ್ಟೋರಿ ಆ್ಯಪ್ಟ್ ಆಗುತ್ತೆ, ನಿಮಗೆ ಗೊತ್ತಿದೆ, ಈ ಏನದು ಥ್ರಿಲ್ಲರ್ ಸಬ್ಜೆಕ್ಟ್ ಎಲ್ಲ ಅದರಲ್ಲೇ ಮಾಡಬೇಕು ಅಂತ ಹೇಳಿ ಯೋಚನೆ ಇದ್ದಿದ್ದು. ಬಟ್ ಆದರೆ ಕೊನೆಯಲ್ಲಿ ನಮಗೆ ಕನ್ನಡದಲ್ಲೂ ಕೂಡ ನಮ್ಮ ಜನತೆಗೆ ಒಂದು ಮನೋರಂಜನೆ ಕೊಡಬೇಕು ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳೋ ಒಂದು ಉದ್ದೇಶ ಇಟ್ಕೊಂಡು ನಾವು ಖರ್ಚು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಈ ಒಂದು ವಿಭಿನ್ನವಾದ ಪ್ರಯತ್ನಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಅಂದರೆ ಅಲ್ಲಿ ಕಲಾವಿದರು ಅಂದರೆ ಆ ಭಾಷೆ ಅಥವಾ ಆ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂಗೆ ಅಲ್ಲಿ ನೇಟಿವಿಟಿಗೆ ಏನಾದರೂ ಕಲಾವಿದರನ್ನು ಬಳಸ್ಕೊಳ್ಳೋ ಉದ್ದೇಶದಿಂದ ಏನಾದರೂ 2 ಭಾಷೆಯಲ್ಲಿ ಶೂಟ್ ಮಾಡಿದರೆ ಅಥವಾ ಎಲ್ಲ ಕಲಾವಿದರು ಸೇಮ್ ಆಗಿರ್ತಾರೆ? ಇಲ್ಲ, ಅದು 2 ಭಾಷೆಯ ಕಲಾವಿದರನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಕಥೆ ಮಲಯಾಳಂಗೆ ಆ್ಯಪ್ಟ್ ಆಗುತ್ತೆ, ನಿಮಗೆ ಗೊತ್ತಿದೆ. ಕನ್ನಡಕ್ಕೂ ಆಗುತ್ತೆ, ಇಲ್ಲ ಅಂತಿಲ್ಲ. ಕನ್ನಡದಲ್ಲಿ ನಾವು ವಿಭಿನ್ನವಾಗಿ ಪ್ರಯತ್ನ ಮಾಡುವಾಗ ಆ ಮಲಯಾಳಂ ಸ್ಟೋರಿನ ಆ್ಯಪ್ ಅಂದರೆ ಮಲಯಾಳಂ ಕಂಟೆಂಟ್ ಅಂದರೆ ಮಲಯಾಳಂ ಸ್ಟೋರಿಗೆ ಒಂದು ಆ್ಯಪ್ಟ್ ಆಗೋಂಥ ಒಂದು ಸಿನಿಮಾನ ಮಾಡುವಾಗ 2 ಚಿತ್ರರಂಗದಿಂದ ಕಲಾವಿದರನ್ನು ಹಾಕಿದಾಗ ಒಂದು ಚಿತ್ರ ಅಂದರೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾರಣದಿಂದ 2 ಚಿತ್ರರಂಗದಿಂದ ಆರ್ಟಿಸ್ಟ್ಗಳನ್ನ ಬ್ಲೆಂಡ್ ಮಾಡಿ, ಅಂದರೆ ಲೈಕ್ ಬಹುಪಾತ್ರ ವರ್ಗ ಇದೆ. ಕನ್ನಡ ಹಾಗೂ ಮಲಯಾಳಂ 2 ಚಿತ್ರತಂಡದಿಂದ ಚಿತ್ರ ಕಲಾವಿದರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಕಾರಣ ಇಷ್ಟೇ, ಇದಕ್ಕೆ ಇನ್ನೂ ಒಂದು ಮುಖ್ಯವಾದ ಕಾರಣ ಇದೆ. ಇದು ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆ, ಕಾಸರಗೋಡು ಬಾರ್ಡ್ರಲ್ಲಿ ನಡೆಯುವಂಥ ಕಥೆ. ಈ ಕಥೆ 2 ರಾಜ್ಯಕ್ಕೆ ಸಂಬಂಧಪಡೋದ್ರಿಂದ ಅದು ಒಂದು ಕಾರಣ ಇದನ್ನು 2 ಭಾಷೆಯಲ್ಲಿ ಮಾಡಲಿಕ್ಕೆ. ಅಂದರೆ ಎಷ್ಟು ದಿನ ತೊಗೊಂಡ್ರಿ ಸರ್? ಎಷ್ಟು ದಿನ ಶೂಟ್ ಮಾಡಿದ್ರಿ? ಕನ್ನಡ ಇದರ ವರ್ಷನನ್ನು ಎಷ್ಟು ದಿನ ಶೂಟ್ ಮಾಡಿದ್ರಿ? ಮಲಯಾಳಂ ಎಷ್ಟು ದಿನ ಶೂಟ್? ಓಕೆ, 2 ಸೇರಿ ನಮಗೆ ಸುಮಾರು ಒಂದು 60ರಿಂದ 70 ದಿನದಲ್ಲಿ ಶೂಟಿಂಗ್ ಕೆಲಸಗಳೆಲ್ಲ ಮುಗಿದ್ವು, ಪ್ರೊಡಕ್ಷನ್ನು. ಇನ್ನು ಅದು ಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ವರ್ಕೆಲ್ಲ ನಮಗೆ ಮತ್ತೆ ಅದಾದಮೇಲೆ ಟೈಮ್ ಹಿಡಿದಿದೆ. ಪ್ರಮೋದ್ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ, ಪ್ರಮೋದ್ ಶೆಟ್ಟಿ ಅವರು ಮತ್ತು ಅವರ ಜೊತೆಗೆ ಸಹ ಕಲಾವಿದರು ಕೂಡ ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ. ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗುಳು ಅನ್ನ ತೊಗೊಂಡ್ರೆ ಸಾಕು, ಪೂರ್ತಿ ಅನ್ನದ ಇದು ಗೊತ್ತಾಗುತ್ತೆ. ಹಾಗೆ ಒಂದು ಟೀಸರ್ ಮತ್ತು ಟ್ರೈಲರ್ ನೋಡಿದರೆ ನಿಮ್ಮ ಇಡೀ ಚಿತ್ರದ ಸಾರಾಂಶ ಗೊತ್ತು. ಹೌದು, ನೀವು ಅದನ್ನು ತುಂಬ ಚೆನ್ನಾಗಿ ಹೇಳಿದರೆ. ಟೀಸರ್ ಹಾಗೂ ಟ್ರೈಲರ್ 2 ಚೆನ್ನಾಗಿ ಬಂದಿದೆ. ಇಡೀ ಚಿತ್ರ ಸಂಪೂರ್ಣವಾಗಿ ನೋಡಿ ನಿಮಗೆ ಹಾಗೂ ನಮ್ಮ ಸಿನಿ ಪ್ರೇಕ್ಷಕರಿಗೆ, ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಇರ್ಬೋದು, ಮಲಯಾಳಂ ಸಿನಿ ಪ್ರೇಕ್ಷಕರಿಗೂ ಚಿತ್ರ ಸಂಪೂರ್ಣವಾಗಿ ಇಷ್ಟ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತ ಹೇಳಿದರೆ, ಈ ಚಿತ್ರ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ರಾತ್ರಿಯಲ್ಲಿ ನಡೆಯುವಂಥ ಒಂದು ಚಿತ್ರ. ಒಳ್ಳೆಯವರು ಕೆಟ್ಟವರ ನಡುವೆ ನಡೆಯುವಂಥ ಒಂದು ಸಂಘರ್ಷ. ಪೊಲೀಸ್ ವ್ಯವಸ್ಥೆ ಒಳಗೆ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಈಗ ನಾವು ಪೊಲೀಸ್ ಸಿಸ್ಟಮ್ ಅಂತ ಹೇಳಿದರೆ ಯಾರೋ ಒಂದಷ್ಟು ಜನ ಮಾಡೋ ತಪ್ಪಿಗೆ ಇಡೀ ಪೊಲೀಸ್ ವ್ಯವಸ್ಥೆನ ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಆ 2 ಜನಗಳ ನಡುವೆ ನಡೆಯುವಂಥ ಒಂದು ಸಂಘರ್ಷದಲ್ಲಿ ಉಳಿಯುವವರೇ ಶೇಷ ಅಂತ ಹೇಳಿದ್ರೆ ಉಳಿಕೆ. ಸೊ ಅದೇ ಒಂದು ಶೀರ್ಷಿಕೆ ನಾವು ಈ ಚಿತ್ರಕ್ಕೆ ಕೊಟ್ಟಿರೋದು. ಅದೇ ಒಂದು ಚಿತ್ರಕಥೆಯನ್ನು ತೆರೆ ಮೇಲೆ ತೋರಿಸೋಂಥ ಪ್ರಯತ್ನ ಮಾಡಿದ್ದೀವಿ. ಶೇಷ ಅಂದರೆ 0 ಅಂತ ಹೇಳ್ತಾರೆ, ಅದೇ ಉಳಿದು ಅಂತ. ಎಕ್ಸಾಕ್ಟ್ಲಿ 0 ಅನ್ನೋದೇನಿಲ್ಲ. ದ ರಿಮೈನಿಂಗ್, ಇಂಗ್ಲೀಷಲ್ಲಿ ಒಂದು 2 ವರ್ಡಲ್ಲಿ ಹೇಳೋದು ದ ರಿಮೈನಿಂಗ್. ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ರಾಜ್ ಟಿವಿಗೆ ನಮ್ಮ ಚಿತ್ರತಂಡಕ್ಕೆ ಬೆಂಬಲವಾಗಿ ನಿಂತು ನಮಗೆ ಸಹಕರಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಶೇಷ ಸಿನಿಮಾದ ನಿರ್ದೇಶಕರಾದ ಪ್ರದೀಪ್ ಅರಸೀಕೆರೆ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲೇದಾಗಿ ಸಿನಿಮಾ ಇನ್ನೇನು ರಿಲೀಸಿಗೆ ರೆಡಿ ಆಗಿದೆ, ಕನ್ನಡ ಮತ್ತು ಮಲಯಾಳಮಲ್ಲಿ ಸಿನಿಮಾ ರೆಡಿ ಆಗಿತ್ತು. ಸೊ ಸಿನಿಮಾ ಬಗ್ಗೆ ಏನು ಹೇಳ್ತೀರಿ ಸರ್? ಶೇಷ ಅಂದರೆ ಏನು?
ಶೇಷ ಅಂದರೆ ಈಗ ಆ್ಯಕ್ಚುಲಿ ಇದು ನಿಮಗೆ ಇವಾಗಲೇ ಟ್ರೇಲರು ಟೀಸರ್ ನೋಡಿದಾಗೆ ಇದೊಂದು ಪೊಲೀಸ್ ಸಬ್ಜೆಕ್ಟು, ಒಂದು ಸ್ಟೇಷನಲ್ಲಿ ನಡೆಯೋ ಕತೆ. ಶೇಷ ಅಂದರೆ ಪ್ಲಸ್ಸು ಮೈನಸ್ಸು, ಅಂದರೆ ಒಳ್ಳೆಯವರು ಮತ್ತು ಕೆಟ್ಟವರು ನಡುವಿನ ನಡೆಯೋ ಒಂದು ಯುದ್ಧ. ಆ ಯುದ್ಧದಲ್ಲಿ ಯಾರು ಉಳಿತಾರೆ ಬ್ಯಾಲೆನ್ಸ್ ರಿಮೈನಿಂಗ್. ಈಗ ಲೈಕ್ ನೀವು ಡಿವೈಡ್ ತೊಗೊಂಡ್ರೆ, ಭಾಗಾಕಾರ ಎಲ್ಲ ತೊಗೊಂಡ್ರೆ ನಿಮಗೆ ಲಾಸ್ಟಿಗೆ ಉಳಿಯುತ್ತೆ ಒಂದು ನಂಬರು, ಆ ನಂಬರನ್ನೇ ಶೇಷ. ಅದಕ್ಕೆ ಈ ಶೇಷ ಅಂತ ಕನೆಕ್ಟ್ ಮಾಡಿದೆ. ಸೊ ಸಬ್ಜೆಕ್ಟನ್ನು ಚೂಸ್ ಮಾಡಿಕೊಂಡಾಗ ಈ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡಾಗ ಅಂದರೆ ಎರಡು ಭಾಷೆಯಲ್ಲಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಹೊಳೆದಿದ್ದೆ ಆವಾಗ, ಅಥವಾ ಇನ್ನು ಮಾಡಬೇಕು ಎರಡು ಭಾಷೆಯಲ್ಲಿ ಮಾಡಬೇಕಂತಲೇ ಸಬ್ಜೆಕ್ಟ್ ಮಾಡಿದ್ದೆ? ಇಲ್ಲ ಎರಡೂ ಭಾಷೆಯಲ್ಲಿ ಪ್ಲ್ಯಾನ್ ಇರಲಿಲ್ಲ. ಆ್ಯಕ್ಚುಲಿ ಇದು ಸ್ಕ್ರೀನ್ ಪ್ಲೇ ಟೈಮಲ್ಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ರೈಟರ್ ಟೀಮ್ ಎಲ್ಲ ಕೂತ್ಕೊಂಡು ಎಲ್ಲ ಸ್ಕ್ರೀನ್ ಪ್ಲೇ ಎಂಡ್ ಆದಮೇಲೆ ಇಲ್ಲ ಇದು ಆ್ಯಕ್ಚುಲಿ ಮಲಯಾಳಂ ಕಂಟೆಂಟು ಥರ ಫೀಲ್ ಇದೆ, ಅಂದರೆ ಕಂಟೆಂಟು ರಿಲೇಟೆಡ್ ಸಿನಿಮಾ, ಇದ್ಯಾಕೆ ಮಲಯಾಳಮಲ್ಲೂ ನಾವು ಟ್ರೈ ಮಾಡಬಾರ್ದು ಅಂತ ಒಂದು ಟೀಮ್ ಡಿಸ್ಕಷನ್ ಆಯಿತು. ಸರಿ, ಅದಾದಮೇಲೆ ಈಗ ನಮ್ಮ ಪ್ಲಾನ್ನ ನಾವು ಪ್ರೊಡ್ಯೂಸರಿಗೂ ಅಪ್ರೋಚ್ ಮಾಡಿದೋ, ಹಾಗಾಗಿ ಪ್ರೊಡ್ಯೂಸರು ಒಪ್ಕೊಂಡ್ರು. ಆ ಒಂದು ಉದ್ದೇಶಕ್ಕೋಸ್ಕರ ಕನ್ನಡ ಮಲಯಾಳಂ ಎರಡೂ. ಆಮೇಲೆ ಈ ಕತೆ ನಡೆಯೋದು ಬಂದು ವೆಸ್ಟರ್ನ್ ಘಾಟಲ್ಲಿ, ನಮಗೆ ಕಾಸರಗೋಡು ಮಂಗಳೂರು ಬಾರ್ಡರ್ ನಡೆಯೋ ಕತೆ, ಹಾಗಾಗಿ ಎಲ್ಲ ನಮಗೆ ಕನೆಕ್ಟ್ ಆಯಿತು. ಎಷ್ಟು ದಿನ ಶೂಟ್ ಮಾಡಿದ್ದೀರಿ ಸರ್? ಆಯಿತು, ಒಂದು 60 to 70 days ಆಗಿದೆ. ಅಂದರೆ ಪೂರ್ತಿ ಕನ್ನಡ ವರ್ಷನ್ ಮತ್ತು ಮಲಯಾಳಂ ವರ್ಷನ್ ಬಾರ್ಡರ್ ಪ್ಲೇಸಲ್ಲೇ ಮಾಡಿದ್ದೀರಾ? ಕರ್ನಾಟಕದ ಭಾಗದಲ್ಲಿ ಮಾಡಿದ್ದೀರಾ ಅಥವಾ ಬಾರ್ಡರಲ್ಲೇ ಮಾಡಿದ್ದೀರಾ? ಬಾರ್ಡರಲ್ಲಿ ಮಾಡಿದ್ದೀವಿ, ವೆಸ್ಟರ್ನ್ ಘಾಟಲ್ಲಿ. ಶೂಟು ಬಂದ್ಬಿಟ್ಟು ಜೋಗಲ್ಲಿ, ಕಾಸರಗೋಡು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡಿದ್ದೀವಿ. ಸರ್ ಫೈನಲಿ ಇನ್ನೇನು ರಿಲೀಸಿಗೆ ರೆಡಿ ಆಗಿದೆ, ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿಯಾಗುತ್ತೆ. ಯಾರಿಗೆ ಆ್ಯಸ್ ಎ ಒಬ್ಬ ಡೈರೆಕ್ಟ್ರಿಗೆ ಒಂದು ಸಿನಿಮಾ ರಿಲೀಸು ಅದಕ್ಕಿಂತ ಇನ್ನೇನು ಖುಷಿ ಆಗಲ್ಲ. ಹಾಗೆ ನಮ್ಮ ಕನ್ನಡ ಜನತೆ ಅದನ್ನು ಆಕ್ಸೆಪ್ಟ್ ಮಾಡಿದರೆ, ಆಕ್ಸೆಪ್ಟ್ ಮಾಡ್ತಾರೆ ಅಂತ ನನಗೂ 100% ನಂಬಿಕೆ ಇದೆ. ಅದಕ್ಕಿಂತ ಇನ್ನೇನು ಖುಷಿ ಇದೆ ಹೇಳಿ ನಮಗೆ ಆ್ಯಸ್ ಎ ಡೈರೆಕ್ಟ್ರಿಗೆ? ತುಂಬ ಖುಷಿ ಇದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್, ಬೆಂಗಳೂರು.